ನಿಮ್ಗೆ ಏನ್ ತಿನ್ಬೇಕು ಅನ್ನಿಸ್ತು, ಹ್ಮ್. ಇದೇ ತರ ಬೇಕು ಅನ್ನಿಸ್ತು, ಅದನ್ನ ನೀವು ಇಲ್ಲಿ ಹೇಳಿ ಮಾಡಿಸ್ಕೊಂಡಿದೀರಾ, ಅದನ್ನ ನೀವು ತಿಂತಾ ಇದೀರಾ, ಹ್ಮ್. ಇಲ್ಲಿ ಬಂದಾಗೆಲ್ಲ ಮಾಡಿಸ್ಕೊಂಡ್ ತಿಂತೀರಾ. ಹಾಗೆ ನಿಮ್ ಲೈಫ್ ಅಲ್ಲಿ ನನ್ ಪಾರ್ಟ್ನರ್ ಹೀಗಿರ್ಬೇಕು, ಹ್ಮ್. ನನ್ಗೆ ಹೀಗೆ ಬೇಕು ಅಂತ ಯಾರಿಗಾದ್ರೂ ಹೇಳಿ ಆತರ ಪಾರ್ಟ್ನರ್ ಬೇಕು ಅಂತ ಕೇಳುವಂತವ್ರು ನಿಮ್ ಅಮ್ಮನೋ ಅಪ್ಪನೋ ಅಥವಾ ನಿಮ್ ಮನ್ಸೇನೋ? ಆಕ್ಚುಲಿ ಅಪ್ಪ ಅಮ್ಮ ತುಂಬಾ ಲಿಬ್ರಲ್. ಅವ್ರು ಯಾವತ್ತೂ ಫೋರ್ಸ್ ಮಾಡಿಲ್ಲ, ನೀನ್ ಇಷ್ಟು ವರ್ಷಕ್ಕೆ ಓದ್ಬೇಕು, ಇಷ್ಟು ವರ್ಷಕ್ಕೆ ಮದ್ವೆ ಆಗ್ಬೇಕು, ಹೀಗೆ ಮಾಡು ಹಾಗೆ ಮಾಡು ಅಂತ. ನಡ್ಜಸ್ ಅವಾಗ ಅವಾಗ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೇನೋ, ಇದನ್ನ ಟ್ರೈ ಮಾಡು ಅಂತ ಹೇಳ್ದ ಅಷ್ಟೇ. ಬಟ್ ಐ ಥಿಂಕ್ ಅವ್ರಿಬ್ರಿಗೆ ಏನು ಟೆನ್ಷನ್ ಇಲ್ಲ. ನಾನು ಆಕ್ಚುಲಿ ಮದ್ವೆ ಆಗಿಲ್ಲ ಅಂದ್ರೆ ದರ್ ಫೈನ್ ವಿತ್ ಇಟ್. ಅಕ್ಕ ಇದಾರೆ, ಅಕ್ಕನೂ ಇದಾರೆ, ನೀವು ಅಕ್ಕ ಇಬ್ರೆ, ನಾನು ಅಕ್ಕ ಇಬ್ರೆ. ಇಬ್ರು ಹೆಣ್ಮಕ್ಳು. ಯಾ. ನೀವ್ ಹುಟ್ಟಿದ್ಮೇಲೆ ಈ ಪಾಕಶಾಲಾ ಶುರು ಮಾಡಿದ್ದ? ಪಾಕಶಾಲೆ ರೀಸೆಂಟ್ಲಿ ಒಂದು 8-9 ವರ್ಷ ಆಯ್ತು ಅಷ್ಟೇ. Okay, ಅದಕ್ಕೆ ಮೊದ್ಲು hotel- ವಾಸುದೇವ್ ಅಡಿಗಾಸ್ ಅಂತ ಇತ್ತು, ಬಟ್ ಆ ಕಂಪನಿ ಕೊಟ್ಬಿಟ್ವಿ. ಹಾ. ಗುಡ್ ಆಪರ್ಚುನಿಟಿ ಟು ಸೇ ವಾಸುದೇವ್ ಅಡಿಗಾಸ್ ನಮ್ದಲ್ಲ, ಇವಾಗ ನಾವು ಪಾಕಶಾಲಾ ಅಷ್ಟೇ. ಅಲ್ಲ, ವಾಟ್ ಎವರ್, ನೀವು ಹುಟ್ಟಿದ್ಮೇಲೆ ಅದೃಷ್ಟ ದೇವತೆಗಳು ಇಬ್ರು ಹುಟ್ಟಿದ್ಮೇಲೆ ಅಪ್ಪನ್ ಬಿಸ್ನೆಸ್ ಶುರು ಆಗಿದೆ. ಎಸ್ ಎಸ್ ಅಬ್ಸಲ್ಯೂಟ್ಲಿ ಅನ್ಸುತ್ತೆ. ಐ ಥಿಂಕ್ ಅಮ್ಮ, ನಾನು, ಅಕ್ಕ 3 ಜನ ಕ್ರೆಡಿಟ್ ತಗೋತೀವಿ. ಮೂರು ಮಹಾಲಕ್ಷ್ಮಿಯರು, ನಿಮ್ಮ ಅಪ್ಪ ಒಬ್ರೆ. ಯಾಕಂದ್ರೆ ಅಪ್ಪ ಬಿಸ್ನೆಸ್ ಶುರು ಮಾಡಿದ್ದೆ ಮದ್ವೆ ಆದ್ಮೇಲೆ. ಲೈಕ್ ಮದ್ವೆ ಹಿಂಗ್ ಆಗ್ತಾ ಇದ್ರೆ ಹಿಂಗ್ ಬಿಸ್ನೆಸ್ ಶುರು ಮಾಡಿದ್ರು. ಸೊ ಆಕ್ಚುಲಿ ವಿ ಆಲ್ ಬಿಲೀವ್ ಅಮ್ಮ ಹ್ಯಾಸ್ ಬಿನ್ ಲಕ್ಕಿ ಅಪ್ಪನಿಗೆ ಅಂತ. ಅಮ್ಮನ ಹೆಸರೇನು? ವಿನೋದ. ವಿನೋದ. ಅವ್ರು ಯಾವ ಊರು? ತಕ್ಕಂತೆ ವಿನೋದ. ಹಿಲೇರಿಯಸ್. ಯಾವ ಊರು ಅವ್ರು ಪ್ರಾಪರ್? ಅಮ್ಮ ಆಕ್ಚುಲಿ ಹುಟ್ಟಿದ್ ಮಂಡ್ಯ, ಬಟ್ ನಾವೆಲ್ಲ ಹುಟ್ಟಿದ್ದಷ್ಟೇ ಅಲ್ಲಿ. ಬಟ್ ಅದಕ್ಕೆ ಇವತ್ತು ಪಾಕಶಾಲಾ ಇಷ್ಟೆಲ್ಲ ದೊಡ್ಡ ಆಗಿ ಇಷ್ಟೆಲ್ಲ ಲೆವೆಲ್ಗೆ ಬೆಳೆದು ಹೋಟೆಲ್ ಬಿಸ್ನೆಸ್ ಸಕ್ಸಸ್ ಆಗ್ತಿರೋದು ಬಿಕಾಸ್ ಆಫ್ ಅಮ್ಮ. ಯಾಕೆ ಹೇಳಿ, ಅಮ್ಮ ಹುಟ್ಟಿರೋದು ಮಂಡ್ಯದಲ್ಲಿ. ಅಲ್ದಿದ್ರೆ ಎರಡು ಫ್ಯಾಮಿಲಿ ನಮ್ದು ಕುಂದಾಪುರದ ಹತ್ರ. ವಿ ಹೇಲ್ ಫ್ರಮ್ ಸೌತ್ ಕೆನರಾ. ಸೌತ್ ಕ್ಯಾನ್ರಾ. ಮಂಡ್ಯಕ್ಕೆ ಹೋಗೇ ಇಲ್ಲ. ಅಂದ್ರೆ ಅಮ್ಮ 1 ವರ್ಷ ಏನೋ ಅಲ್ಲಿದ್ರು ಅನ್ಸತ್ ಹುಟ್ಟಿದಾಗ, ಅವ್ರಿಗೆ ನೆನಪು ಇಲ್ಲ. ಬಟ್ ಇಲ್ಲ, ನಾವ್ ಆಮೇಲೆ ಹೋಗೇ ಇಲ್ಲ. ಅಲ್ಲೇನೋ ನಮ್ಮ ಅಜ್ಜ ಏನೋ ಬಿಸ್ನೆಸ್ ಮಾಡ್ತಿದ್ರು ಅನ್ಸುತ್ತೆ, ಅವಾಗ ಆ ಟೈಮ್ಗೆ ಅಲ್ಲಿದ್ರು. ಅದಾದ್ಮೇಲೆ ಎಲ್ಲ ಬೆಂಗಳೂರಿಗೆ ಶಿಫ್ಟ್ ಆಗಿ ಅವರು ಕೂಡ ಹೋಟೆಲ್ ಓಪನ್ ಮಾಡಿದ್ರು. ಸೊ ಅಪ್ಪನ ಸೈಡ್ ಅಮ್ಮನ ಸೈಡ್ ಎರಡೂ ಹೋಟೆಲ್ ಬಿಸ್ನೆಸ್ ಅಲ್ಲೇ ಇತ್ತು. ಈಗ ನೀವು ಕೂಡ ನಿಮ್ಮ ಲೈಫ್ ಪಾರ್ಟ್ನರ್ ಕೂಡ ಹೋಟೆಲ್ ಬಿಸ್ನೆಸ್ ಅಲ್ಲಿ ಇರ್ಬೇಕು ಇಲ್ಲ ಇಲ್ಲ ಆತರ ಇಲ್ಲ? ಇಲ್ಲ, ಯಾಕಂದ್ರೆ ನಾನು ನಮ್ಮ ಅಪ್ಪ ನೋಡಿದೀನಿ, ಫ್ಯಾಮಿಲಿ ಟೈಮ್ ಇಲ್ಲ. ನೋ ಜೋಕ್ಸ್ ಸೈಡ್. ಇಲ್ಲ, ನನ್ಗೆ ಹೀಗೆ ಇರ್ಬೇಕು ಅಂತಿಲ್ಲ, ಬಟ್ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇದ್ರೆ ಅರ್ಥ ಆಗುತ್ತೆ ಚೆನ್ನಾಗಿ. ಎನಿ ಬಿಸ್ನೆಸ್. ಬಿಸ್ನೆಸ್ ಫೀಲ್ಡ್. ಸರಿ, ಅಪ್ಪ ಫ್ಯಾಮಿಲಿಗೆ ಬಿಸ್ನೆಸ್ ಮಾಡಕ್ ಟೈಮ್ ಕೊಟ್ಟಿಲ್ಲ, ಈಗ ನೀವ್ ಬಿಸ್ನೆಸ್ ಸೈಡಿಗೆ ಬಂದಿದ್ದೀರಾ. ಈ ಕಂಪ್ಲೇಂಟ್ ನಿಮ್ ಮನೆಯವರಿಂದ ಬಂದ್ರೆ ಆಮೇಲೆ? ಇಲ್ಲ, ಖಂಡಿತವಾಗ್ಲೂ ಬರಲ್ಲ. ಫ್ಯಾಮಿಲಿ ಮೊದ್ಲು ಅಂತೀರಾ? ಮೊದ್ಲು ಅಲ್ಲ, ಸಿ ಬೋತ್ ಆರ್ ಇಂಪಾರ್ಟೆಂಟ್. ಮದ್ವೆ ಇಸ್ ಒನ್ ಸೈಡ್, ಬಟ್ ಬಿಸ್ನೆಸ್ ಇಸ್ ಆಲ್ಸೋ ಈಕ್ವಲ್ ಇಂಪಾರ್ಟೆಂಟ್. ಆ ಬ್ಯಾಲೆನ್ಸ್ ಕಷ್ಟ, ಎಲ್ಲಾರ್ಗು ಮಾಡೋದಕ್ಕಾಗಲ್ಲ. ಅಂಡ್ ಅಪ್ಪ ಇವತ್ತು ವಾಟ್ ಎವರ್ ಹಿಸ್ ಬಿಲ್ಟ್ ಅಲ್ಲ, ನಮ್ಗೆ ಎಷ್ಟು ಕಂಫರ್ಟ್ ಇರ್ಬೋದು ಅಥವಾ ಎಷ್ಟು ಕಲಿಯಕ್ಕೆ ಒಂದ್ ಪ್ಲಾಟ್ಫಾರ್ಮ್ ಮಾಡ್ಕೊಟ್ಟಿರ್ಬೋದು, ಇದೆಲ್ಲದು ಯಾವ್ದೋ ಒಂದ್ ಕಡೆ ಒಂಚೂರು ಸ್ಯಾಕ್ರಿಫೈಸ್ ಆಗಿರುತ್ತಲ್ಲ, ಅದು ಅನ್ಫಾರ್ಚುನೇಟ್ಲಿ ಸ್ವಲ್ಪ ಫ್ಯಾಮಿಲಿ ಆಗಿತ್ತು. ಬಟ್ ನಮ್ಮಮ್ಮ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂದ್ರೆ ಅಪ್ಪಂಗೆ, ಇನ್ಯಾರು ನಮ್ಮಮ್ಮನ ತರ ಇರಕ್ ಆಗ್ತಿರ್ಲಿಲ್ಲ. ತುಂಬಾ ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್. ತುಂಬಾ ತುಂಬಾ ಸಲಿ ಬಿಟ್ಕೊಟ್ಟಿದ್ದಾರೆ, ತುಂಬಾ ಸತಿ ಅವ್ರ ಆಸೆಗಳನ್ನ ಸೈಡ್ಗಿಟ್ಟು ಇಲ್ಲ ಅಪ್ಪ ಅಥವಾ ಬಿಸ್ನೆಸ್ ಅಂತ ನೋಡಿದ್ದು ಇದೆ. ಸೊ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅಂಡ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಬೋತ್ ಆಫ್ ದೆಮ್. ಅಪ್ಪನೂ ಹಾಡ್ತಾರೆ, ಅಮ್ಮನೂ ಹಾಡ್ತಾರೆ. ಅಮ್ಮ ನಾಟಕಗಳು ಮಾಡ್ತಾ ಇದ್ರು ಕಾಲೇಜಲ್ಲಿ ಇದ್ದಾಗ. ಸೊ ನನ್ಗದ್ ರೀಸೆಂಟ್ ಆಗಿ ಗೊತ್ತಾಯ್ತು ಆಕ್ಚುಲಿ. ಅಮ್ಮ ಯಾವಾಗ್ಲೂ ಹಿಂದೂಸ್ತಾನಿ ಮ್ಯೂಸಿಕ್ ಅಷ್ಟೇ ಹಾಡ್ತಾ ಇದ್ದಿದ್ದು. ಬಟ್ ಒಂದಿನ ಆಲ್ಬಮ್ ನೋಡ್ತೀನಿ, ಅದು ರಾಜರು ಕಾಸ್ಟ್ಯೂಮ್ ಅಲ್ಲಿ ನಿಂತಿದ್ದು ಫೋಟೋ ಎಲ್ಲ. ಇದ್ಯಾವಾಗ ಮಾಡಿದೆ ಅಂದ್ರೆ, ನಾನು ಎಷ್ಟು ಸುಮಾರು ನಾಟಕ ಮಾಡಿದ್ದೀನಿ ಅಂತ ಹೇಳಿದ್ರು ಅವಾಗ. ಸೊ ನಾನಂದ್ರೆ ಅವಾಗ ನಂಗೆ ಗೊತ್ತಾಯ್ತು, ನನ್ಗೆ ಇಷ್ಟು ನಾಟಕದ ಹುಚ್ಚು ಬಂದಿದ್ದು ನನ್ಗೆ ಇವಾಗ ಡೌಟೇ ಇಲ್ಲ ಅಂತ. ಸೊ ಅಲ್ಲ, ವೆರಿ ಆರ್ಟಿಸ್ಟಿಕ್. ಅಕ್ಕನೂ ತುಂಬಾ ಚೆನ್ನಾಗಿ ಹಾಡ್ತಾಳೆ, ಅವಳು ಮ್ಯೂಸಿಕ್ ಮಾಡ್ತಾ ಇದ್ದಾಳೆ. ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ ಅಂತ ಗೊತ್ತು. ಸ್ವಲ್ಪ. ಈಗ ನಂಗೆ ಒಂದು ಪನ್ನೀರ್ ಮೇಲೆ ಒಂದು ಹಾಡ್ ಆಡಿ ಅಂದ್ರೆ ಹಾಡ್ತೀರಾ? ಪನ್ನೀರ್ ಚಿತ್ರಾನ್ನ ಅಂದ್ರೆ ಈಸಿ. ಚಿತ್ರಾನ್ನ ಚಿತ್ರಾನ್ನ ಇಷ್ಟನಾ? ಮಾವಿನಕಾಯಿ ಚಿತ್ರಾನ್ನ ಆಗಲ್ಲ, ರೆಗ್ಯುಲರ್ ಚಿತ್ರಾನ್ನ. ನಂಗೆ ತುಂಬಾ ಹುಳಿ ಇದ್ರೆ ನನ್ಗೆ ಇಷ್ಟ ಆಗಲ್ಲ. ಹುಳಿ ಇಷ್ಟ ಆಗಲ್ಲ. ನಿಂಬೆ ಹಣ್ಣು, ಆಮೇಲೆ ಇದು ಟ್ಯಾಮ್ರಿಂಡು ಎಲ್ಲ ಸ್ವಲ್ಪ ದೂರ. ಒಂದ್ ಹಾಡು ನಮ್ಗೋಸ್ಕರ.
ನಿಮ್ಗೆ ಯಾವ ಹಾಡು ಇಷ್ಟ? ನಾ ಅದೇ ಹಾಡ್ತೀನಿ. ನನ್ಗ ಜಾನಪದ ಗೀತೆ. ನೈಸ್. ತುಂಬಾ ಹಳೇದು, ನಿಮ್ಗೆ ಗೊತ್ತಿರ್ಬೋದು. ಗೆಜ್ಜೆ ಮಾತಾಡ್ತಾವೋ, ಕೋಲೆ ಮಾತಾಡ್ತಾವೋ, ಗೆಜ್ಜೆ ಮಾತಾಡ್ತಾವೋ, ಕೋಲೆ ಮಾತಾಡ್ತಾವೋ, ಗೆಜ್ಜೆ ಮಾತಾಡ್ತಾವೋ. ತಂದಾನಿ ತಾನಂದ ತಾನು, ತಂದಾನಿ ತಾನಂದ ತಾನು, ತಂದಾನಿ ತಾನಂದ ತಾನು, ತಂದ ನಾನು. ತಂದಾನಿ ತಾನಂದ ತಾನು, ತಂದಾನಿ ತಾನಂದ ತಾನು, ತಂದಾನಿ ತಾನಂದ ತಾನು, ತಂದ ನಾನು. ತಾಯಿ ದೊಡ್ಡಮ್ಮನ ಸೀರೆಯ ಬೊಗೆವಾಗ ನೀರಿಲ್ಲವೆಂದ ಮಡಿವಾಳ. ತಾಯಿ ದೊಡ್ಡಮ್ಮನ ಸೀರೆಯ ಬೊಗೆವಾಗ ನೀರಿಲ್ಲವೆಂದ ಮಡಿವಾಳ. ನೀರಿಲ್ಲವೆಂದ ಮಡಿವಾಳ. ಈ ಊರ ಏರಿಯ ಕೆಳಗೆ ಶಿವಗಂಗೆ, ನಮ್ಮ ಏರಿಯ ಕೆಳಗೆ ಶಿವಗಂಗೆ. ಗೆಜ್ಜೆ ಮಾತಾಡ್ತಾವೋ, ಕೋಲೆ ಮಾತಾಡ್ತಾವೋ, ಗೆಜ್ಜೆ ಮಾತಾಡ್ತಾವೋ, ಕೋಲೆ ಮಾತಾಡ್ತಾವೋ, ಗೆಜ್ಜೆ ಮಾತಾಡ್ತಾವೋ. ಸಿಂಪಲ್. ಕಲ್ತಿದ್ ನಾನು. ಬೆಳೆದಟ್ಲ ಎಲ್ಲ ತಿರುಗ್ ನೋಡ್ತಾರೆ. ನಾನು ಕಟ್ತೀನಿ. ನಾನು ಥ್ಯಾಂಕ್ ಯು. ಚೆನ್ನಾಗ್ ಆಡ್ತೀರಾ ಜಯಂತಿ. ನೋಡಿ, ನೀವು ನೆಕ್ಸ್ಟ್ ಒಂದು ನಾಟಕ ಡಿರೆಕ್ಟ್ ಮಾಡಿ, ನನ್ಗೆ ಚಾನ್ಸ್ ಕೊಡಿ. ನಾನು ಹಾಡಿ ಕುಣಿದು ನಾಟಕನೂ ಮಾಡೋದು. ನಾನು ಅಂಥದ್ದೊಂದು ಆಪರ್ಚುನಿಟಿಗೆ ಆಕ್ಚುಲಿ ಕಾಯ್ತಾ ಇದ್ದೀನಿ. ಆದ್ರೆ ನಾನೆಲ್ಲ ಫುಲ್ ರೂರಲ್, ಹಳ್ಳಿಗೆ ಹೋಗಿ ಶೋ ಮಾಡೋಳು. ಬರ್ತೀರಾ? ರೆಡಿ? ರೆಡಿ ಅಂದ್ರೆ ನಾನು ಒಬ್ಳಾದ್ರೆ ಸ್ವಲ್ಪ ಕಷ್ಟ. ಇಲ್ಲ, ನಾ ಬರ್ತೀನಿ, ಟೀಮ್ ಇರುತ್ತೆ, ನೀವ್ ಇರ್ತೀರಾ. ಐ ಲವ್ ಸಚ್ ಅಡ್ವೆಂಚರ್ಸ್. ಚೆನ್ನಾಗಿದೆ ಧ್ವನಿ. ಥ್ಯಾಂಕ್ ಯು. ಚೆನ್ನಾಗಿದೆ. ನಂಗೆ ಭಾವಗೀತೆಗಳು ತುಂಬಾ ಇಷ್ಟ, ರಂಗಗೀತೆಗಳು ತುಂಬಾ ಇಷ್ಟ. ಅದಕ್ಕೆ ನಾನ್ ಜನಪದ ಗೀತೆ ಹೇಳ್ಸಿದ್ದು. ಜನಪದ ಗೀತೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ಕಲಿಯೋದಿಕ್ ತುಂಬಾ ಎಫರ್ಟ್ ತಗೋತೀನಿ. ತುಂಬಾ ಐ ಕೀಪ್ ಲಿಸ್ನಿಂಗ್ ಟು ಪಾಡ್ಕಾಸ್ಟ್ ಅಂಡ್ ಮ್ಯೂಸಿಕ್. ಭಾವಗೀತೆಗಳು ಎಸ್ಪೆಷಲಿ ತುಂಬಾ ಇಷ್ಟ ನಂಗೆ. ನನ್ಗೆ ಈಗ ಒಂದ್ ಮಾತ್ ಹೇಳಿ. ಈ ಪಾಕಶಾಲಾಗೆ ಗ್ರಾಹಕರು ಬರ್ತಾರಲ್ಲ, ಅವರು ಊಟ ಆದ್ಮೇಲೆ ಇಂಥದೊಂದು ಮೆಮೊರಿನ, ಇಂಥದೊಂದು ರುಚಿನ ನೆನ್ಪಿಟ್ಕೊಂಡ್ ಹೋಗ್ಬೇಕು ಅಂತ ಇರುವಂತದ್ದೇನು? ಇಲ್ಲಿ ಏನೇನೋ ಅಬ್ಸರ್ವ್ ಮಾಡಿ ಅದನ್ನ ನೆನ್ಪಲ್ಲಿ ತಗೊಂಡೋಗೋ ಬದ್ಲು, ಏನು ಅವ್ರಿಗೆ ತಿನ್ಕೊಂಡ್ ಹೋದ್ಮೇಲೆ ಏನು ಹೆಲ್ತ್ ಅಪ್ಸೆಟ್ ಆಗೋದು ಅಥವಾ ನಾನ್ ತಿಂದೆ ಅನ್ನೋದ್ ನೆನಪು ಆಗ್ಬಾರ್ದು. ಅಂದ್ರೆ ನಮ್ಮ ವಾಟ್ ವಿ ಆರ್ ಟ್ರೈಂಗ್ ಟು ಅಚೀವ್ ಅಂದ್ರೆ, ಎಲ್ಲಾರ ಮನೇಲೂ ಇರೋ ಕಿಚನ್ ಅಡಿಗೆ ಮನೆಗಳನ್ನ ರೀಪ್ಲೇಸ್ ಮಾಡೋದಕ್ಕೆ ನೋಡ್ತಾ ಇದ್ವಿ. ನಾವೇನು ನಮ್ಗೆ ಅದಕ್ಕೆ ನಾವು ಗ್ರ್ಯಾಂಡ್ ಪ್ರೆಸೆಂಟೇಶನ್, ಜೆಸ್ಚರ್ಸ್, ಗಿಮಿಕ್ಸ್ ಏನು ಇಲ್ಲ. ಆಸ್ ಅ ಬ್ರ್ಯಾಂಡ್ ನಾವು ಹಂಬಲ್, ಒಥೆಂಟಿಕ್ ರೆಸಿಪೀಸ್ ಏನಿದೆ ಅದನ್ನ ಮನೆಯಲ್ಲಿ ಮಾಡಿ ಸರ್ವ್ ಮಾಡಿ. ಅಫ್ಕೋರ್ಸ್ ಮನೆ ರುಚಿ ತರ ಇಲ್ಲ, ರೆಸ್ಟೋರೆಂಟ್ ಫುಡ್ ಇಲ್ಲ, ಇದು ಪಕ್ಕಾ ಮನೆ ರುಚಿ ಇದೆ. ಅಂದ್ರೆ ತಿಂದಾಗ ಅವ್ರ ದಿನಚರಿಯಲ್ಲಿ ಅದೊಂದು ಖುಷಿ, ಹಬ್ಬ ಹೊಟ್ಟೆ ತುಂಬಾ ತಿಂದೆ ಅನ್ನೋದು ಆಗ್ಬೇಕು ಹೊರತು ಏನೋ ತಿಂದೆ ಗ್ಯಾಸ್ಟ್ರೈಟಿಸ್ ಆಗ್ತಿದೆ, ಸರಿ ಹೋಗ್ತಿಲ್ಲ ಅನ್ನೋದಾಗ. ಸೊ ಐ ಥಿಂಕ್ ದಟ್ ಇಸ್ ವೇರ್ ವಿ ವಿನ್ ಮೋರ್ ದ್ಯಾನ್ ಓ ಮೈ ಗಾಡ್ ನಾನು ಇದು ತಿಂದೆ ಅನ್ನೋದ್ರಗಿಂತ ವಾವ್ ನಾನು ತಿಂದೆ ಅಂಡ್ ಐ ಕ್ಯಾನ್ ಗೋ ಅಬೌಟ್ ಮೈ ಡೇ. ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್, ಅಟ್ ಲೀಸ್ಟ್ ಫಾರ್ ಮೀ. ನಾನ್ ಬೇರೆ ಎಲ್ಲೇ ಕಡೆ ತಿಂದ್ರು ಅಲ್ಲಿ ಅಫ್ಕೋರ್ಸ್ ಊಟ ಚೆನ್ನಾಗಿರುತ್ತೆ, ಅದಕ್ಕೆ ಯು ರೆಲಿಶ್ ಯು ಈಟ್. ಬಟ್ ಅದು ತಿಂದ ಆದ್ಮೇಲೆ ನೀವು ಏನೋ ಅಪ್ಸೆಟ್ ಆಗದೆ ಲೈಕ್ ಆರಾಮಾಗಿ ಇಫ್ ಯು ಕ್ಯಾನ್ ಗೋ ಅಬೌಟ್ ಯುವರ್ ಡೇ, ಐ ಥಿಂಕ್ ದಟ್ ಇಸ್ ವೇರ್ ಅ ರೆಸ್ಟೋರೆಂಟ್ ಆರ್ ಅ ಶೆಫ್ ಇಸ್ ವಿನ್ನಿಂಗ್. ಓಕೆ, ಐ ಥಿಂಕ್ ಸೊ. ವೈಜಂತಿ ಇನ್ನು ಇದೆಯಾ? ಇಷ್ಟೇನಾ? ಸೊ ಕ್ಯಾರೆಟ್ ಹಲ್ವಾ, ಐಸ್ ಕ್ರೀಮ್, ಸ್ವಲ್ಪ ಬಾಯಿ ಸಿಹಿ ಮಾಡೋಣ. ಓಕೆ, ಪಾಕಶಾಲಾ ಸ್ವೀಟ್ಗೆ ಯಾವಾಗ್ಲೂ ಜಾಗ ಇರುತ್ತೆ. ಈಗ ತುಂಬಾ ಕಾಂಪಿಟೇಷನ್ ಇದೆ. ಈ ರೋಡಲ್ಲಿ ಏನಿಲ್ಲ ಅಂದ್ರೂ ಒಂದ್ 5 ರಿಂದ 6 ರೆಸ್ಟೋರೆಂಟ್ ಇದೆ. ಆದ್ರೂ ನಿಮ್ಮ ಪಾಕಶಾಲಾಗೆ ಯಾವತ್ತು ಏಟ್ ಬಿದ್ದಿಲ್ವಾ ಬಿಸ್ನೆಸ್ ವಿಷಯದಲ್ಲಿ? ಬಿದ್ದಿದೆ. ಹಾಗೆ ಆಗುತ್ತೆ. ಏನಾಗುತ್ತೆ, ಕೆಲಸದಲ್ಲಿ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಆದಾಗ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಏನಿದೆ ಹೇಗಿದೆ ನೋಡೋಣ. ಅಂಡ್ ತುಂಬಾ ಜನರಿಗೆ ನಮ್ಗೆ ಗೊತ್ತಿಲ್ಲ, ಬಟ್ ತುಂಬಾ ಜನರಿಗೆ ದೇ ಫೀಲ್ ಅವರ ಒಪಿನಿಯನ್ ಇಸ್ ನೀಡೆಡ್. ವಿ ಹ್ಯಾವ್ ಟು ಪುಟ್ ಇಟ್ ಔಟ್ ದೇರ್ ಅಂಡ್ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ಆಲ್ ಬಿಸ್ನೆಸಸ್ ಆಲ್ಸೋ. ಸೊ ಹಾಗೆ ಆಗುತ್ತೆ, ಅದು ಮಾರ್ಕೆಟ್ ಶೇರ್ ಸ್ವಲ್ಪ ಡಿವೈಡ್ ಆಗುತ್ತೆ, ಒಬ್ಬೊಬ್ರಿಗೂ ಒಂದೊಂದು ಚೂರು ಹೊಡ್ತಾ ಬೀಳುತ್ತೆ ಸುತ್ತಮುತ್ತ ಇರೋ ಎಲ್ಲಾರ್ಗು, ಹಾಗೆ ಆಗುತ್ತೆ ಅದು. ಬಟ್ ಐ ಥಿಂಕ್ ದ ಟ್ರೂ
ಟೆಸ್ಟ್ ಆಫ್ ಬಿಸ್ನೆಸ್ ಇಸ್ ಲಾಂಗ್ ಟರ್ಮ್ ಅಲ್ಲಿ ಯಾರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೋ, ಸರ್ವಿಸ್ ಅಲ್ಲಿ ಇರ್ಬೋದು, ಫುಡ್ ಇರ್ಬೋದು, ಅದೇ ಮುಖಗಳು ಇರ್ಬೋದು. ನಾವ್ ಎಷ್ಟು ಸಲ ನೋಡಿದೀವಿ, ದಟ್ ಇಸ್ ಆಲ್ಸೋ ಒಂದು ಇದು ಎಕ್ಸ್ಪೆರಿಮೆಂಟ್ ಮಾಡ್ದಂಗೆ. ಬೇರೆ ಸ್ಟಾಫ್ ಹಾಕಿದಾಗ ಆಕ್ಚುಲಿ ಎಷ್ಟೊಂದ್ ಸತಿ ಇವಾಗ ನಾನ್ ತುಂಬಾ ಚಿಕ್ಕಳಿದ್ದಾಗ ನಾವು ಗೋಕುಲ್ಗೆ ಹೋಗ್ತೀವಿ, ಗಾಂಧಿ ಬಜಾರ್, ಶಾಂತಿಸಾಗರ್ ಹೋಗ್ತಾ ಇದ್ವಿ. ಅಲ್ಲಿ ಒಬ್ರು ಲಕ್ಷ್ಮೀನಾರಾಯಣ್ ಅಂತಿದ್ರು. ಅವ್ರು ಬಂದು ಆ ಮಕ್ಳನ್ನ ಮಾತಾಡ್ಸೋದಿರ್ಬೋದು, ಅಥವಾ ನಮ್ಗೆ ಎಕ್ಸ್ಟ್ರಾ ಸ್ಟ್ರಾಸ್ ಕೊಡೋದಿರ್ಬೋದು, ಮೌತ್ ಫ್ರೆಶ್ನರ್ ನಾನಂತೂ ಇಷ್ಟಿಷ್ಟು ಬಾಚ್ಕೊಂತ ಎಲ್ಲಾ ಮಕ್ಳು ಮಾಡ್ತಾರೆ. ಅದು ಇಟ್ ವಾಸ್ ದಟ್ ಅಸೋಸಿಯೇಷನ್ ವಿತ್ ದಟ್ ಮ್ಯಾನೇಜರ್. ಅದಕ್ಕೆ ನಾವ್ ಹೇಳ್ತಿರ್ತೀವಿ, ನೀವು ಕಸ್ಟಮರ್ಸ್ ಜೊತೆ ಇಂಟ್ರಾಕ್ಟ್ ಮಾಡೋದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ, ನಿಮ್ಮ ನೋಡ್ಕೊಂಡ್ ಬರೋದು ಅವ್ರು ಆಕ್ಚುಲಿ ಮೋರ್ ಹೌದು. ಆ ಪರ್ಸನ್, ಆ ವ್ಯಕ್ತಿ ಇಲ್ಲ ಅಂದ್ರೆ, ದಟ್ ಹಾಸ್ಪಿಟಾಲಿಟಿ ದಟ್ ಇಸ್ ಮಿಸ್ಸಿಂಗ್ ವಾಟ್ ದೇ ಕೇಮ್ ಲುಕಿಂಗ್ ಫಾರ್, ಎಲ್ಲೋ ಒಂಚೂರು ಇಂಪ್ಯಾಕ್ಟ್ ಆಗುತ್ತೆ ಅದು ಫಾರ್ ದಿ ಓವರ್ ಆಲ್ ಎಕ್ಸ್ಪೀರಿಯನ್ಸ್. ಸೊ ಐ ಥಿಂಕ್ ಆ ಕನ್ಸಿಸ್ಟೆನ್ಸಿ ಇನ್ ಎಲ್ಲ ಫ್ಯಾಕ್ಟರ್ ಅಲ್ಲೂ, ಫುಡ್ ಅಲ್ಲೂ, ಸರ್ವಿಸ್ ನಲ್ಲೂ, ಹಾಸ್ಪಿಟಾಲಿಟಿನಲ್ಲೂ. ಪ್ರೈಸ್ ಆಫ್ ಕೋರ್ಸ್ ಫ್ಲಕ್ಚುಯೇಟ್ ಆಗೇ ಆಗುತ್ತೆ ಸೀಸನಲ್, ಅಂಡ್ ಇಟ್ಸ್ ವೆರಿ ಡೈನಾಮಿಕ್ ಎಷ್ಟೊಂದ್ ಕಡೆ ಕೂಡ. ಸೊ ಅದ್ರ ಮೇಲೆ ಹೋಲ್ಡ್ ಇರಲ್ಲ. ಹಾಲ್ ಪ್ರೈಸ್ ಜಾಸ್ತಿ ಆದ್ರೆ ನಾವು ಕಾಫಿ ಪ್ರೈಸ್ ಜಾಸ್ತಿ ಮಾಡ್ಲೇಬೇಕು. ಫ್ಲಡ್ ಆದ್ರೆ ಬೆಳೆಗೆಲ್ಲ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದಿದೆ. ಬಟ್ ಎಷ್ಟಾಗುತ್ತೋ ಅಷ್ಟು ಆ ಲೆವೆಲ್ಸ್ ಅಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು. ನೀವ್ ಯಾವತ್ ಬಂದ್ರು ನಾವಿಲ್ಲಿ ಇದೀವಿ ಅನ್ನೋದು, ಅದು ಅಂದ್ರೆ ಈಗ ಮಕ್ಳಿಗೆ ಹೆಂಗ್ ಮನೆಗೆ ಹೋದ್ರೆ ಅಮ್ಮ ಇರ್ತಾರೆ ಅನ್ನೋದು ಗೊತ್ತಿರುತ್ತಲ್ಲ, ಆ ತರದ್ ಒಂದು. ಐ ಥಿಂಕ್ ದಟ್ ಫೆಮಿಲಿಯಾರಿಟಿ, ಕನ್ಸಿಸ್ಟೆನ್ಸಿ ಇಸ್ ವಾಟ್ ವಿಲ್ ಕೀಪ್ ಇಟ್ ಗೋಯಿಂಗ್. ಅಂಡ್ ಸ್ಟಾಫ್, ನೀವ್ ಹೇಳ್ದಂಗೆ ಸ್ಟಾಫ್ ಕೂಡ. ಮ್ಯಾಮ್, ಕನ್ನಡ ಬರುತ್ತಾ? ನೀವ್ ಕನ್ನಡದವ್ರೇನಾ? ನೀವು ಒಡಿಸ್ಸಾದವ್ರು? ಕನ್ನಡ ಮಾತಾಡ್ತೀರಿ ಇಷ್ಟ ಚೆನ್ನಾಗಿ? ಎಷ್ಟು ವರ್ಷ ಆಯ್ತು? 20 year ಆಯ್ತು. ಆದ್ರೂ 20 year ಅಲ್ಲ, ಇಲ್ಲೇ ಹುಟ್ಟು, ಇಲ್ಲೇ ಬೆಳೆದು, ಇಲ್ಲೇ ರಿಟೈರ್ಡ್ ಆಗಿರ್ತಾರೆ, ಕನ್ನಡ ಮಾತಾಡಿರಲ್ಲ, ಇಲ್ಲೇ ಕೆಲಸ ಸೇರ್ಕೊಂಡು. ನಮ್ಮಲ್ಲಿ ಆಕ್ಚುಲಿ ಸುಮಾರು ಜನ ಅಕ್ಷತ ಆತರ. ಜೆ.ಪಿ. ನಗರ್ ಬ್ರಾಂಚ್ ಅಲ್ಲೆಲ್ಲ ನೋಡಿದ್ರೆ ತುಂಬಾ ಅಸಮೀಸ್ ಹುಡುಗಿರಿದ್ದಾರೆ. 6 ವರ್ಷ 7 ವರ್ಷ ಆಯ್ತು ಅವರೆಲ್ಲ ಕರ್ನಾಟಕಕ್ಕೆ ಬಂದು ಕನ್ನಡ ಕಲಿತಾರೆ. ನಾವ್ ಫೋರ್ಸ್ ಮಾಡಲ್ಲ, ಅವರೇ ಕಲ್ತ್ಕೋತಾರೆ. ಸೊ ಇಟ್ಸ್ ಬ್ಯೂಟಿಫುಲ್ ಥಿಂಗ್. ನೀವು ಕಸ್ಟಮರ್ ಹತ್ರ ಎಲ್ಲ ಮೊದ್ಲು ಹಿಂದಿಲ್ ಮಾತಾಡ್ತೀರಾ ಅಥವಾ ಕನ್ನಡದಲ್ಲಿ ಮಾತಾಡ್ತೀರಾ? ನಾನು ಗೆಸ್ಟ್ ಜೊತೆ ಸ್ಟಾರ್ಟಿಂಗ್ ಕನ್ನಡದಲ್ಲಿ ಮಾತಾಡ್ತೀನಿ. ಆಕ್ಚುಲಿ ಅವರು ಮಾರ್ವಾಡಿ ಆದ್ರೆ ವೆರೈಟೀಸ್, ಸೊ ಅವ್ರ ಜೊತೆ ನಾವು ಬೇರೆ ಬೇರೆ ತರ ಇಲ್ಲಿ ನಾರ್ತ್ ಇಂಡಿಯನ್ ಫ್ಯಾಮಿಲೀಸ್ ಬರ್ತಾರೆ. ಬಟ್ ಇವ್ರು ಕನ್ನಡ ಕಲ್ತಿದ್ದಾರೆ. ಈಗ ನಮ್ ಕನ್ನಡದವ್ರೆ ಬಂದ್ರು ಕೂಡ ಕನ್ನಡದಲ್ಲಿ ಇವ್ರನ್ನ ಮಾತಾಡ್ಸಲ್ಲ, ನಾವ್ ಹೇಳ್ತೀವಿ ಅಷ್ಟೇ. ಅವ್ರೇ ಭಾಯ್ ಇದರ ಕ್ಯಾ ಹೇ, ಕ್ಯಾ ಸ್ಪೆಷಲ್ ಹೇ ಅಂತ ಹೇಳ್ಬಿಡ್ತಾರ, ಕನ್ನಡ ಮಾತಾಡಲ್ಲ. ಅವಾಗ ಇವ್ರು ಈಸಿಯಾಗಿ, ಕರೆಕ್ಟ್ ಅಲ್ಲ? ಟೈಮ್ ನಾವು ಪ್ರಯತ್ನ ಪಡ್ತೀವಿ ಅವರು ಕನ್ನಡದಲ್ಲಿ ಮಾತಾಡ್ಲಿ ಪರವಾಗಿಲ್ಲ ಅಂತ, ಬಟ್ ಅವರು ಹಿಂದಿಯಲ್ಲಿ ಮಾತಾಡ್ತಾರೆ. ಬಟ್ ಕೋಪರೇಟ್ ಆಗುತ್ತೆ, ಒಳ್ಳೇದು ಆತರ. ಎರಡು ಇದ್ರೆ ಒಳ್ಳೇದು. ನಾವು ತುಂಬಾ ತರದೆಲ್ಲ ಹೋರಾಟ ನೋಡ್ತಾ ಇದೀವಿ ಇವಾಗ. ಕನ್ನಡದಲ್ಲಿ ಮಾತಾಡಲ್ಲ, ಕರ್ನಾಟಕದಲ್ಲಿ ಇದೀವಿ, ಕನ್ನಡದಲ್ಲಿ ಮಾತಾಡಲ್ಲ ಅಂತೆಲ್ಲ ಹೇಳ್ತಿರ್ತೀವಿ. ಆದ್ರೆ ನಾವೆಷ್ಟು ಕನ್ನಡದಲ್ಲಿ ಮಾತಾಡಿಸ್ತೀವಿ? ಕೆಲ್ಸಕ್ಕೆ ಸಿಗ್ತಾನೂ ಇಲ್ಲ. That is the honest reality of the industry. ತುಂಬಾ ಕಡಿಮೆ, ಸಿಕ್ಕಿದ್ರು ನಿಲ್ತಾ ಇಲ್ಲ. ಅವ್ರವ್ರದೇ ರೀಸನ್ಸ್ ಇದೆ ಅದಕ್ಕೆ. ಬಟ್ ರಜಾ ಬೇಕು. ವೆರಿ ನೈಸ್ ಸ್ಲೋ ರೆವಲ್ಯೂಷನ್ ದಟ್ಸ್ ಹ್ಯಾಪನಿಂಗ್. ದಟ್ ಲ್ಯಾಂಗ್ವೇಜ್ ಬ್ಯಾರಿಯರ್ ನ ದಾಟಿ ಎಲ್ಲಾ ಸರ್ವಿಸಸ್ ಅಲ್ಲೂ ಎಲ್ಲಾ ತರ ಜನನು ಬಂದು. ಯಾವ ಹಾಡು ಗೊತ್ತು ಕನ್ನಡದಲ್ಲಿ? ಜೋರಾಗಿ ಹೇಳಿ ಇಷ್ಟ. ಎಷ್ಟು ಬರುತ್ತೆ ಅಷ್ಟೇ, ಲೈನ್ಸ್ ಬಂದ್ರೆ ಅಷ್ಟೇ ಹಾಡಿ. ಓಕೆ, ನನಗಂತೂ ಖುಷಿ ಆಯ್ತಪ್ಪ, ನನಗೆ ಕೇಳೆ ಖುಷಿ ಆಗ್ತಿಲ್ಲ. ಹಾಡೆಲ್ಲ ಮಾತಿನಲ್ಲಿ ಹೇಳೋಣ, ಹಾಡಿ ಕನ್ನಡ ಹಾಡು. ಸಂಜು ಮತ್ತೆ ಸರೇ ಬ್ರಹ್ಮ ನನ್ನ ಜೀವಕ್ಕಿಂತ ನೀನು ನನ್ನ ಸಂತ ಹೊರಗಾಯ್ತು ಬ್ರಹ್ಮನು. ಸೂಪರ್, ಖುಷಿ ಆಯ್ತು. ಥ್ಯಾಂಕ್ ಯು. ನಮ್ಮಲ್ಲಿ ತುಂಬಾ ಟ್ಯಾಲೆಂಟೆಡ್ ಜನರಿದ್ದಾರೆ. ಅಂದ್ರೆ ಎಷ್ಟೊಂದ್ ಜನ ಸೌತ್ ಕೆನರಾಯಿಂದನೂ ಬಂದಿದ್ದಾರಲ್ಲ, ಅವರೆಲ್ಲ ಯಕ್ಷಗಾನ ಹಾಡುಗಳು ಎಷ್ಟು ಚೆನ್ನಾಗಿ ಹಾಡ್ತಾರೆ ಗೊತ್ತಾ? ನಿಮ್ ತಂದೆನೂ ಆರ್ಟಿಸ್ಟಾ? ಅಂದ್ರೆ ಆಕ್ಚುಲಿ ನನ್ನ ಇಬ್ರು ಅತ್ತೆಯಂದ್ರು ಮನೆಯಲ್ಲಿ ಸಂಗೀತ ಕಲ್ತಿದ್ರು. ಅವ್ರು ಚಿಕ್ಕವರಿದ್ದಾಗ ಅವರ ಸಂಗೀತ ಪಾಠವನ್ನ ಆಲಿಸಿ ಕಲ್ತಿದ್ದು. ಎಷ್ಟು ಚೆನ್ನಾಗಿ ಶ್ರುತಿಬದ್ಧವಾಗಿ ಹಾಡ್ತಾರೆ, ಸ್ವರಗಳು ಹಾಡ್ತಾರೆ, ಯಾವ್ದೇ ವಿತ್ BGM ಹಾಡ್ತಾರೆ.
ಅದೇ ನನ್ಗೂ ಅಕ್ಕಂಗೂ ಬಂದಿರೋದು. ಒಬ್ರು ಆರ್ಟಿಸ್ಟ್ ನಾವ್ ಒಂದ್ ಹಾಡು ಅಲಾಂಗ್ ವಿತ್ BGM ಫುಲ್ ಸಾಂಗ್ ಹೌದಾ ಟೇಪ್ ರೆಕಾರ್ಡರ್ ಕೇಳೋದರ ಲೈಕ್ ವಿ ಸಿಂಗ್ ಲೈಕ್ ಇಟ್ಸ್ ಅನ್ ಆರ್ಟ್. ಆರ್ಟಿಸ್ಟ್ ಬಿಸ್ನೆಸ್ ಶುರು ಮಾಡಿದ್ರೆ ಅದ್ರಲ್ಲೂ ಫುಡ್ ಬಿಸ್ನೆಸ್ ಶುರು ಮಾಡಿದ್ರೆ ಅದ್ರಲ್ಲಿ ಒಂದು ಆರ್ಟ್ ಇರುತ್ತಲ್ಲ. Yeah. ನಿಮ್ಮ ಪ್ರತಿಯೊಂದು ಫುಡ್ ಅಲ್ಲೂ ಒಂದು ಆರ್ಟ್ ಇದೆ. ಅದನ್ನ ಡೆಕೋರೇಟ್ ಮಾಡಿರೋದ್ರಲ್ಲಾಗ್ಬೋದು, ಅದನ್ನ ಸರ್ವ್ ಮಾಡೋ ರೀತಿಲಾಗ್ಬೋದು, ಅವೆಲ್ಲ ಸುಮ್ನೆ ಬಂದಿರಲ್ಲ ವೈಜು ನಿಜ ಅಲ್ಲ. ಐ ಥಿಂಕ್ ನನಗೆ ಮೇಜರ್ ಆಗಿ ಇಂಟ್ರೆಸ್ಟ್ ಇರೋದು ಅದ್ರಲ್ಲೇನೇನೋ ದಿ ಆರ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್. ಒಂದನ್ನ ಹಿಂಗೂ ಇಡ್ಬೋದು, ಅದನ್ನ ಹಿಂಗೂ ಇಡ್ಬೋದು. ಬಟ್ ಅದು ಪಾಕಶಾಲಾ ಒಂದು ಮಾಡೆಲ್ ಅಲ್ಲಿ ವರ್ಕ್ ಆಗ್ತಿದೆ ಇವಾಗ, ಅಂಡ್ ಇಟ್ ಇಸ್ ವರ್ಕಿಂಗ್ ಫಾರ್ ಅಸ್. ಸೊ ನಾನು ಇವಾಗ ಇದೊಂದು ವರ್ಲ್ಡ್ಸ್ ಬೆಸ್ಟ್ MBA ನಾನು ಬೀಯಿಂಗ್ ಪಾರ್ಟ್ ಆಫ್ ದ ಬಿಸ್ನೆಸ್ ಇದ್ರಲ್ಲಿ ಕಲಿಯೋಷ್ಟು ನಿಮ್ ಎಷ್ಟಿದೆ. ಎಜುಕೇಶನ್ ಕೂಡ ಬಿಸ್ನೆಸ್ ಮೇಲೆ ಆಗಿದೆ. ಹೌದು, ನಾ ಕಲ್ತಿದ್ದೀನಿ. ಬಟ್ ಇವಾಗ್ಲೂ ಕೂಡ ಇನ್ನೂ ಒಂದು ಕೋರ್ಸ್ಗೆ ಅಪ್ಲೈ ಮಾಡಿದೆ. ನಂಗೆ ಏನಂದ್ರೆ ಕಂಪ್ಯಾರಿಟಿವ್ ಸ್ಟಡಿ ಬೇಕು ಅಂತ. ನಮ್ಮಲ್ಲಿ ಏನಾಗ್ತಿದೆ, ಹೊರಗಡೆ ಫಾರ್ಮಲಿ ಎಜುಕೇಶನ್ ಏನ್ ಕೊಡ್ತಾ ಇದಾರೆ ಅನ್ನೋದು, ಸೊ ಅದನ್ನ ಕಲಿಯೋದಕ್ಕಂತ ತಗೊಂಡಿದ್ದೀನಿ. ಬಟ್ ಇವತ್ತು ಏನೇ ಕಲ್ತ್ರು ದಿಸ್ ಇಸ್ ವೆರಿ ಫೌಂಡೇಶನಲ್ ನನಗೆ ಈ ಬಿಸ್ನೆಸ್ ಅಲ್ಲಿ ಏನ್ ಕಲ್ತ್ರು. ಸೊ ನಾನ್ ನಾಳೆ ಇದನ್ನೇ ಮಾಡಿದ್ರು, ಇದನ್ ಬಿಟ್ಟು ಬೇರೆ ಏನಾದ್ರು ಮಾಡಿದ್ರು ಒಂದು ಜನರಲಿ ಒಂದು ಬಿಸ್ನೆಸ್ ನ ಹೇಗ್ ರನ್ ಮಾಡೋದು ಅನ್ನೋದು ಆ ಫೌಂಡೇಶನ್ ನನ್ಗೆ ಇದು ಕೊಡ್ತಾ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ನಂಗೊಂದು ಫ್ರೀ ಹ್ಯಾಂಡ್ ಇದೆ, ನಂಗೆ ಏನ್ ಬೇಕೋ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ನಾನು ತುಂಬಾ ಆರ್ಟಿಸ್ಟ್ ಗಳ ಜೊತೆ ಕೊಲಾಬ್ರೇಟ್ ಮಾಡ್ತೀನಿ. ಸೊ ನಮ್ದೊಂದು ಏನೋ ಒಂದು ಉಡುಪಿ ಮೃಷ್ಟಾನ್ನ ಭೋಜನ ಅಂತ ಒಂದು ಸ್ಪೆಷಲ್ ಮೀಲ್ ಇರ್ಬೋದು, ಅದಕ್ಕೆ ನಾನು ಆಕ್ಚುಲಿ ಥಿಯೇಟರ್ ಗ್ರೂಪ್ ವ್ಯಾಸ್ ಥಿಯೇಟರ್ ನ ಕರ್ಸಿ ಒಂದು ಅಡ್ವರ್ಟೈಸ್ಮೆಂಟ್ ತರ ಮಾಡಿಸಿದ್ದೆ. ಅಂಡ್ ವರ್ಲ್ಡ್ ಥಿಯೇಟರ್ ಡೇಗೆ ಅವರೆಲ್ಲ ಬಂದು ನಮ್ ಒನ್ ಆಫ್ ದ ಬ್ರಾಂಚಸ್ ಅಲ್ಲಿ ನಾಟಕ ಮಾಡ್ತಾರೆ, ಅಲ್ಲಿ ಯಾವ್ದೋ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ. ಅಂಡ್ ಎಷ್ಟೊಂದು ದೊಡ್ಡ ದೊಡ್ಡ ಇವೆಂಟ್ ಇದ್ರೆ ಅದಕ್ಕೆ ಸಮ್ ಟೈಮ್ಸ್ ಸ್ಪಾನ್ಸರ್ಶಿಪ್ ಇರ್ಬೋದು. ಅಂಡ್ ಆ ಆರ್ಟಿಸ್ಟ್ ಗಳು ಹೇಗೆ ನಮ್ಮಲ್ಲಿ ಒಂದಾಗಿರ್ಬೋದು, ಯಾಕಂದ್ರೆ ಒಂದು ಬ್ರ್ಯಾಂಡಿಗೆ ಕಲ್ಚರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇವಾಗ ನಾವು ಟ್ರಾವೆಲ್ ಮಾಡುವಾಗ್ಲೂ ಅಷ್ಟೇ, ಯಾವ ಕಂಟ್ರೀಸ್ಗೆ ಕಲ್ಚರ್ ಸ್ಟ್ರಾಂಗ್ ಆಗಿರುತ್ತೋ ರೂಟ್ಸ್, ಅಲ್ಲಿ ಯಾವಾಗ್ಲೂ ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ, ಏನೋ ಒಂದಿದೆ. ಬಟ್ ಏನು ಇಲ್ದಿದ್ದಾಗ ಇಟ್ಸ್ ಅ ವೆರಿ ಡ್ರೈ ಪ್ಲೇಸ್. ಸೊ ಐ ಥಿಂಕ್ ಆ ತರ ಒಂದು ಬ್ರ್ಯಾಂಡ್ಗೂ ಒಂದು ಪರ್ಸನಾಲಿಟಿ, ಒಂದು ಕಲ್ಚರ್, ಒಂದು ರೂಟ್ ಅಂತ ಬಂದಾಗ, ಅಂಡ್ ನಾವ್ ಇದೇನು ವಿ ನಾಟ್ ಟ್ರೈಯಿಂಗ್ ಹಾರ್ಡ್ ದಟ್ ವಿ ಆರ್ ಆರ್ಟಿಸ್ಟ್ ಅಂತ, ವಿ ಆರ್ ಆಕ್ಚುಲಿ ಆರ್ಟಿಸ್ಟ್. ಅಂಡ್ ಅದನ್ನ ಆನರ್ ಮಾಡ್ಬೇಕು. ನನ್ಗೆ ಯಾರೋ ಒಬ್ರು ಗುರುಜಿ ಒಂದ್ಸಲಿ ಹೇಳಿದ್ರು, ಸರಸ್ವತಿ ಎಲ್ಲಾರ್ಗು ಒಲಿಯಲ್ಲ, ಬಟ್ ಒಲಿದಾಗ ಅವಳನ್ನ ಉಳಿಸ್ಕೋಬೇಕು. ಸೊ ಅದ್ನ ಒಂಥರ ನನ್ಗೆ ಭಯ ಆಗಿತ್ತು ಆಕ್ಚುಲಿ ಅವ್ರು ಅದನ್ನ ಕೇಳಿದಾಗ ಅವತ್ತು. ಬಟ್ ಆಮೇಲೆ ನಾನೇ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ, ಓಕೆ ನಾನು ಅದನ್ನ ಕ್ಲಾಸಿಗೆ ಹೋಗಿ ಒಂದಿನ ಹಿಡಿದು ಹೀಗೆ ಮಾಡ್ಬೇಕು ಅಂತಿಲ್ಲ. ನಾನ್ ನನ್ನ ರೂಟ್ಸ್ ಅಲ್ಲಿ ಇರ್ತೀನಿ, ಬಟ್ ನನ್ ಸ್ಕ್ರಿಪ್ಟ್ ಬೇರೆನೇ ಆಗಿರ್ಬೋದು. ನಾನು ಅದನ್ನ ಬೇರೆ ಬೇರೆ ರೂಪಗಳಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಅದನ್ನ ಪಾರ್ಟ್ ಆಫ್ ದ ಬಿಸ್ನೆಸ್ ಆಗಿ ಮಾಡ್ಕೋಬಹುದು, ಅಥವಾ ಆರ್ಟಿಸ್ಟ್ ಗಳನ್ನ ಫುಡ್ ನ ಹೇಗೆ ಒಟ್ಟಿಗೆ ತರಬಹುದು ಅನ್ನೋ. ಸೊ ಐ ಥಿಂಕ್ ಆ ಲೆವೆಲ್ ಅಲ್ಲಿ ನನ್ಗೆ ಫ್ರೀಡಮ್ ಇದೆ. ಅಂಡ್ ಆರ್ಟಿಸ್ಟ್ ಅಂದ್ರೆ ಐ ಅಂಡರ್ಸ್ಟ್ಯಾಂಡ್ ಅನ್ ಆರ್ಟಿಸ್ಟ್. ಸೊ ಯಾ, ಐ ಥಿಂಕ್ ದಟ್ ಇಸ್ ವಾಟ್ ಐಮ್ ಟ್ರೈ ಟು ಡು, ಬ್ರಿಡ್ಜಿಂಗ್ ಬೋತ್ ವರ್ಲ್ಡ್ಸ್. ಪ್ರೊಡ್ಯೂಸ್ ಮಾಡೋ ಯೋಚನೆಯಲ್ಲಿ ಇದೀರಾ ಮೂವಿ? ನೆಕ್ಸ್ಟ್ ನಾವು ವೈಜಯಂತಿನ ಪ್ರೊಡ್ಯೂಸರ್ ಆಗಿ ನೋಡ್ಬೋದಾ? ಇಲ್ಲ, ಅಷ್ಟ್ ದುಡ್ಡು ನಾನ್ ಮಾಡಿದ್ಮೇಲೆ ಇವಾಗ ಏನ್ ತುಂಬಾ ಈಸಿ ಇಲ್ಲ, ಇವಾಗ ಏನ್ ಮಾಡ್ತಿದಾರೋ ಅದೆಲ್ಲ ಅಪ್ಪಂದು. ಸೊ ನಾನ್ ನಂದು ಅಂತ ಕರ್ಕೊಳ್ಳೋದಕ್ಕೆ ಏನ್ ಮಾಡ್ಕೋತೀನಲ್ಲ, ಅದಾದ್ರೆ ಮಾಡ್ಬೋದು. ಅವಾಗ ಮೊದಲು ಮಾಡೋ ಕೆಲ್ಸನೇ ಪ್ರೊಡಕ್ಷನ್ ಪ್ರೊಡ್ಯೂಸರಾ? ಐ ಥಿಂಕ್ ಕಥೆಗಳನ್ನ, ಪರ್ಸ್ಪೆಕ್ಟಿವ್ ಗಳನ್ನ ಆಚೆ ತರಬೇಕು ಅನ್ನೋದು ಆಸೆ ಇದೆ. ಬಟ್ ಅದ್ ಯಾವ ಮೀಡಿಯಂ ಅಲ್ಲಿ ಆಗುತ್ತೆ ಗೊತ್ತಿಲ್ಲ. ಫಿಲ್ಮಾ, ಥಿಯೇಟರಾ, ಅಥವಾ ಯೂಟ್ಯೂಬಾ, ಈಗ ರೀಲ್ಸ್ ಇಸ್ ದ ನ್ಯೂ ಟ್ರೆಂಡ್, ಅದ್ರಲ್ಲಿ ಮಾಡೋದಾಗ ಗೊತ್ತಿಲ್ಲ. ಬಟ್ ತುಂಬಾ ನೋಡಿದ್ದಿದೆ, ಕಲ್ತಿದ್ದಿದೆ, ಏನೇನೋ ಇಂಪ್ರೆಷನ್ಸ್ ಇರುತ್ತಲ್ಲ ಬ್ರೇನ್ ಅಲ್ಲಿ, ಅದನ್ನೆಲ್ಲ ಟು ಮೇಕ್ ಸೆನ್ಸ್ ಆಫ್ ಇಟ್, ಅದ್ರ ಬಗ್ಗೆ ಕೆಲಸ ಮಾಡ್ಬೇಕು ಅನ್ನೋದಿದೆ. ಬಟ್ ನನ್ನ ಒಬ್ಬಳದೇ ಸಾಕಾಗಲ್ಲ, ಅದಕ್ಕೆ ತುಂಬಾ ಬ್ರೇನ್ಸ್ ಹ್ಯಾವ್ ಟು ಕಮ್ ಟುಗೆದರ್. ಸೊ ಅಟ್ ಸಮ್ ಪಾಯಿಂಟ್ ಐ ವಿಲ್ ಡೆಫಿನೆಟ್ಲಿ ಗೆಟ್. ಇನ್ನೊಂದು 1-2 ವರ್ಷ ನಾನು ಬಿಸ್ನೆಸ್ ಅಲ್ಲಿ ಏನೋ ಸ್ವಲ್ಪ ಇದ್ದು, ಆಮೇಲೆ ಪ್ರಾಬಬ್ಲಿ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಾನಂತೂ ಮೊದಲು ಖುಷಿ ಪಡ್ತೀನಿ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ಲಿಗೆ ಬಂದಿದ್ದು ನಂಗೆ ತುಂಬಾ ಖುಷಿ ಆಯ್ತು. ನಾನು ಆಕ್ಚುಲಿ ಬರ್ಬೋದಿತ್ತು ನಿಮ್ಮ ಮನೆಗೆ, ನಿಮ್ಮ ಸ್ಟುಡಿಯೋಗೆ, ಬಟ್ ನೀವ್ ಇಲ್ಲಿ ಬಂದ್ರೆ ಚೆನ್ನಾಗಿರುತ್ತೇನೋ, ಯಾಕಂದ್ರೆ ನೀವು ವೆಜ್ ಫುಡ್ ಜಾಸ್ತಿ ಟ್ರೈ ಮಾಡಿಲ್ಲ ಅಂದ್ರಲ್ಲ. ಸೊ ಐ ಥಾಟ್ ಆಫ್ ಇನ್ವೈಟಿಂಗ್ ಯು. ಹೈ ಪ್ರೋಟೀನ್ ಫುಡ್ ವೆಜಿಟೇರಿಯನ್ ಅಲ್ಲೂ ಇರುತ್ತೆ, ಅದು ಆಯಿಲೇ ಇಲ್ಲ. ಇದು ಲೆಗ್ ಪೀಸ್ ತಿನ್ನೋ ರೇಂಜಲ್ಲಿ ತಿಂತಿದ್ದೀನಿ. ಇದು ಆಕ್ಚುಲಿ ನನ್ನ ಫೇವ್ರೆಟ್, ಹನಿ ಕ್ರಿಸ್ಪಿ ಚಿಲ್ಲಿ ಪೊಟೆಟೋಸ್. ಐ ಲವ್ ಇಟ್.
ಥ್ಯಾಂಕ್ ಯು ನೀವು ನನ್ನ ಇಲ್ಲಿ ಕರೆದಕ್ಕೆ. ಹಾಗಂತ ನಮ್ಮ ಅಕ್ಷತಾ ಕಿಚನ್ಗೂ ನೀವು ಬರೋದನ್ನ ಮರಿಬೇಡಿ. ಟೇಬಲ್ ಫುಲ್ ನಾನ್ ವೆಜ್ ಅಂತೂ ಇಟ್ಟಿರಲ್ಲ, ವೆಜ್ ಎಲ್ಲ ಇರುತ್ತೆ. ಉಪ್ಸಾರು ಮುದ್ದೆ ಕೊಡ್ತೀನಿ. ನಿಮ್ ಸಿಂಪಲ್ ಫುಡ್ ಇಷ್ಟ ಅಲ್ಲ, ಸೊ ಇದೊಂದು ಟೇಸ್ಟ್ ಮಾಡೋಣ. ನಂಗೆ ಆಕ್ಚುಲಿ ಬಸ್ಸಾರ್ ತುಂಬಾ ಇಷ್ಟ, ಅದನ್ನ ಮಾಡಿ. ಬಸ್ಸಾರು Yeah. ಶೋರ್. ನೆಕ್ಸ್ಟ್ ನಮ್ ಕಿಚನ್ ಅಲ್ಲಿ ನಿಮಗ್ ಬಸ್ಸಾರು. ಪರವಾಗಿಲ್ಲ, ಅಮ್ಮ ಮಂಡ್ಯದವ್ರಾಗಿರೋದ್ರಿಂದ. ಇಲ್ಲ, ನಂಗೆ ಆಕ್ಚುಲಿ ನಾನು ಸ್ಕೂಲಲ್ಲಿ ಇದ್ದಾಗ ನಂಗೆ ಒಬ್ಳು ಬೆಸ್ಟ್ ಫ್ರೆಂಡ್ ಇದ್ಲು. ಹಾ, ಅವರು ಗೌಡ್ರು, ಅವ್ರ ಮನೆಯಲ್ಲಿ ಹಾ. ಬಸ್ಸಾರ್ ಮಾಡೋರು. ಹಾ. ಅದು ಮಾಡ್ದಾಗೆಲ್ಲ ಅವ್ರ ಅಮ್ಮ ನಂಗೆ ಕಾಲ್ ಮಾಡೋರು, ನೀನ್ ಬಾ ವೆಜ್, ನಾನ್ ಬಸ್ಸಾರ್ ಮಾಡಿದೀನಿ ಅಂತ. ತುಂಬಾ ಇಷ್ಟ ನಂಗೆ. ಈಗ ಯಾರು ಗೌಡ್ರು ಫ್ರೆಂಡ್ ಇಲ್ಲ. ಇವಾಗ ಇದ್ದಾರೆ, ಬಟ್ ಆತರ ಬಸ್ಸಾರ್ ಮಾಡಿ ಕರಿಯೋದಿಲ್ಲ. ನಾನ್ ಕರಿತೀನಿ ವೈಜು. ಥ್ಯಾಂಕ್ ಯು. ಸೊ ಇದು ಐಸ್ ಮತ್ತೆ ಕ್ಯಾರೆಟ್ ಹಲ್ವಾ. ಬಿಸಿ ಮತ್ತೆ ತಣ್ಣಗೆ ಎರಡು ಇದೆ. ಅದೇನಂದ್ರೆ ಕ್ಯಾರೆಟ್ ಹಲ್ವಾದ ಬಿಸಿಯಲ್ಲಿ ಐಸ್ ಕ್ರೀಮ್ ಕರ್ಗೋದು. ಕರ್ಗೋದು. ಥ್ಯಾಂಕ್ ಯು ವೈಜಯಂತಿ, ನಮ್ಮನ್ನ ನೀವ್ ಇಲ್ಲಿ ಕರೆದಿದ್ದಕ್ಕೆ. ಸೌಂಡ್ ಚೆನ್ನಾಗಿಲ್ಲ ವೈಜಯಂತಿ. ಅದಕ್ಕೆ ಥ್ಯಾಂಕ್ ಯು ವೈಜು. ಆನೆಸ್ಟ್ಲಿ ನನ್ಗೆ ನಿಮ್ ಬಗ್ಗೆನೂ ತುಂಬಾ ಪ್ರಶ್ನೆಗಳು ಕೇಳ್ಬೇಕು ಅನ್ನೋದಿತ್ತು, ಬಟ್ ಅನ್ನೋ ಟೈಮ್ ಆಗ್ಬಿಟ್ಟಿದೆ. ಬಟ್ ಯು ಆರ್ ಸೋ ಅಕಂಪ್ಲಿಷ್ಡ್ ಯುವರ್ ಸೆಲ್ಫ್ ಅಂಡ್ ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡಿದೀರಾ. ಅಲ್ಲಿ ಏನೇನಿದೆ ಏನೋ ಆರ್ಟಿಸ್ಟಿಕಲಿ ಏನೇನ್ ಮಾಡೋದಿದೆ ಅಷ್ಟು ಮಾಡಿದೀರಾ. ಅಂಡ್ ಕೋಳಿ ಹೆಸರು ಮೂವಿ ನಾನು ನೋಡಿದೀನಿ. ಯು ಆರ್ ಟೋಟಲಿ ಡಿಸರ್ವಿಂಗ್ ಆಫ್ ಆಲ್ ದಟ್ ಯು ಗಾಟ್ ಫಾರ್ ದ ಮೂವಿ. ತುಂಬಾ ತುಂಬಾ ಲೈಕ್ ಹೇಳ್ ಮಾಡಿಸ್ದಂಗಿತ್ತು ನೀವು ಮಾಡಿದ್ದು. ಸೊ ಐ ವಾಸ್ ವೆರಿ ವೆರಿ ಹ್ಯಾಪಿ ಡೈನಿಂಗ್ ವಿತ್ ಯು, ಟಾಕಿಂಗ್ ವಿತ್ ಯು. ಇದನ್ನ ಇನ್ನು ಜಾಸ್ತಿ ಟೈಮ್ಸ್ ಮಾಡ್ಬೇಕು. ಐ ನೋ ಅಲ್ಲಿ ಅವಾಗ ಒಂದೆರಡು ಕಡೆ ಸಿಕ್ಕಿದೀವಿ ಅಷ್ಟೇ, ಬಟ್ ಐ ಥಿಂಕ್ ವಿ ಶುಡ್ ಮೀಟ್, ಕ್ಯಾಚ್ ಅಪ್, ವಿಲ್ ಡೂ ದಟ್. ನಾವಿಬ್ರು ಮಾತಾಡ್ತಾ ಇರೋದು ಇಷ್ಟು ಕಾಲ ಕಳೀತಾರದು ಇದೇ ಮೊದಲು. ಗೊತ್ತಿತ್ತು ಒಬ್ರು ಕೆಲ್ಸ ಒಬ್ರು ನೋಡಿದೀವಿ. ಯಾಕೆ ನಮ್ಮಿಬ್ರು ಡೈರೆಕ್ಟ್ರು ಒಬ್ರು, ಚಂಪಾ ಶೆಟ್ಟಿ. ಹೌದು. ಸೊ ಮಾಡಿದ್ವಿ. ನೆಕ್ಸ್ಟ್ ಕೆಲಸ ಮಾಡೋಣ. ಥಿಯೇಟರ್ ಇಂದ ಆಗ್ಬೋದು, ಫುಡ್ ಇಂದಾನೆ ಆಗ್ಬೋದು, ಏನಾದ್ರು ಮಾಡೋಣ ಖಂಡಿತವಾಗ್ಲು. ಅಂಡ್ ನೀವು ಫುಡ್ ರಿಲೇಟೆಡ್ ನಾಟಕಗಳೆಲ್ಲ ಮಾಡಿದಿರಲ್ಲ, ನನ್ಗೆ ಅದೆಲ್ಲ ನೋಡ್ಬೇಕು, ಬುಕ್ ಓದ್ಬೇಕು, ಏನೆಲ್ಲ ಮಾಡಿದೀರಾ ನೀವು. ಫುಡ್ ರಿಲೇಟೆಡ್ ಬುಕ್ ಬರ್ದಿದ್ದೀನಿ ಈಗ. ನಾನು ನೋಡೋಣ, ಎಲ್ಲ ಮಾಡ್ತೀನಿ. ಚೆನ್ನಾಗಿದೆ. ನಾನು ಆಕ್ಚುಲಿ ಕೈಯಲ್ಲಿ ಅಷ್ಟೊಂದು ತಿಂದಿಲ್ಲ, ಕಡಿಮೆ ತಿಂದಿತ್ತು. ಕೈಯಲ್ಲಿ ತಿಂದ್ರೆ ಹಿತವಾಗಿತ್ತು, ರುಚಿಯಾಗಿತ್ತು. ಆಕ್ಚುಲಿ ಇವತ್ ತಿಂದುದೆಲ್ಲ ನಾವು ಬೆರಳಲ್ಲಿ ತಿನ್ನೋದಾಗಿತ್ತು. ಕೈಯಲ್ಲಿ ತಿನ್ನೋದು ಅಂದ್ರೆ ಹಿಂಗ್ ಮಾಡಿ ಅದೆಲ್ಲ ಮಾಡ್ತೀರಾ? ಮನೆ ಊಟ ರಸಂ ಅಮ್ಮ ಹಾಕಿದ್ರೆ ಹಿಂಗ್ ತಿನ್ನೋದೇ ಅಲ್ಲ. ಎಸ್, ಅದು ಹುಳಿ ಎಸ್ಪೆಷಲಿ ಸ್ವಲ್ಪ ಡೆನ್ಸಿಟಿ ಜಾಸ್ತಿ ಇರುತ್ತಲ್ಲ, ತಿಕ್ಕಾಗಿರುತ್ತೆ. ಹುಳಿಯನ್ನ ಕಲ್ಸಿದಾಗ ಅದು ಅಂಟೇ ಇರುತ್ತೆ ಬೆರಳುಗಳಿಗೆ. ನಮ್ಮ ಅಜ್ಜ ಯಾವಾಗ್ಲೂ ಹೇಳೋರೊಂದು, ಕೈಯಲ್ಲಿ ಊಟ ಮಾಡುವಾಗ ಇದಿಷ್ಟು ಜಾಗಕ್ಕೆ ಅನ್ನ ತಾಗ್ಲೇಬಾರ್ದು, ಇದಿಷ್ಟಲ್ಲೇ ಅಂತ. ಸೊ ನಾವ್ ಆಕ್ಚುಲಿ ಹೀಗ್ ಮಾಡಲ್ಲ, ಇದನ್ನ ರೆಸ್ಟ್ ಮಾಡಲ್ಲ ತಟ್ಟೆ ಮೇಲೆ ಅಥವಾ ಎಲೆ ಮೇಲೆ, ಬಟ್ ಈ 4 ಬೆರಳಲ್ಲಿ ಫುಲ್ ಇರುತ್ತೆ ಆಲ್ವೇಸ್. ನಮ್ದು ಹುಳಿಯನ್ನ ಕಲ್ಸ್ಬೇಕಾದ್ರು ಅಷ್ಟೇ, ಮೊಸರನ್ನ ಕಲ್ಸ್ಬೇಕಾದ್ರೆ ಹಿಂಗೆ ಕಲ್ಸಿ ಆಕ್ಚುಲಿ ಕಲ್ಸಿ ಹಿಂಗೆ ಎಲೆ ಊಟದಲ್ಲಿ ಪಾಯಸ ಹೀಗೆ ನಾನು ಇನ್ನು ತಿಂದಿಲ್ಲ, ಅದು ಟ್ರೈ ದಟ್. ವೈಜು, ಥ್ಯಾಂಕ್ ಯು ನನ್ಗೆ ನೀವು ನಿಮ್ಮ ಪಾಕಶಾಲಾದಲ್ಲಿ ಕರೆದು ಹೊಟ್ಟೆ ತುಂಬಾ ಊಟ ಹಾಕಿದಕ್ಕೆ. ಇದು ರುಚಿಗೆ ತಕ್ಕಷ್ಟು ನನ್ನ ಕಥಾ ಸಂಕಲನ. ರುಚಿಗೆ ಸಂಬಂಧಪಟ್ಟ ಕಥೆಗಳೇ ಇದಾವೆ. ನಾವು ಇವತ್ತು ರುಚಿಗೆ ತಕ್ಕಷ್ಟು ಏನೇನ್ ಬೇಕು, ಎಷ್ಟೆಷ್ಟು ಬೇಕೋ ಅಷ್ಟು ಮಾತಾಡಿದೀವಿ. ನಿಮ್ಮಿಂದ ರುಚಿಗೆ ತಕ್ಕಷ್ಟು ಏನ್ ಬೇಕೋ ಅವೆಲ್ಲ ಉತ್ತರ ನನಗ್ ಸಿಕ್ಕಿದೆ. ಆದ್ರೂ ಇನ್ನು ಮಾತಾಡ್ಬೇಕು ವಿಷಯಗಳು ತುಂಬಾ ಇದೆ. ನಾವು ನೆಕ್ಸ್ಟ್ ನಮ್ಮ ಆರ್ಟ್ ಇಂದ ತುಂಬಾ ಮಾತಾಡೋಣ. ಎಸ್, ಖಂಡಿತವಾಗ್ಲು. ಥ್ಯಾಂಕ್ ಯು ಸೋ ಮಚ್. ನೀವು ಕೊಟ್ಟಿಲ್ಲ ಅಂದ್ರೆ ನಾನೇ ಕೇಳ್ತಿದ್ದೆ ಅನ್ಸುತ್ತೆ ನಿಮ್ಗೆ ಒಂದು ಕಾಪಿ ಬೇಕು ಅಂತ. ನೀವ್ ಇದ್ರ ಬಗ್ಗೆ ಹೇಳಿದಾಗ ನಂಗೆ ಬಹಳ ಇನ್ಕ್ವಿಸಿಟಿವ್ ಆಗಿದ್ದೆ ನಾನು, ಏನಿದು ಅಂತ. ಸೊ ವಂಡರ್ಫುಲ್. ಅಂದ್ರೆ ಐ ಲೈಕ್ ನಮ್ಮಿಬ್ರು ಮಧ್ಯೆ ಎಷ್ಟು ಸಿಮಿಲಾರಿಟೀಸ್ ಇದೆ ಅಂತ. ಸಮಾನ ಮನಸ್ಕರು. ಸೊ ಥ್ಯಾಂಕ್ ಯು ಫಾರ್ ದಿಸ್. ಖಂಡಿತವಾಗ್ಲೂ ಓದ್ತೀನಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ, ಅಕ್ಷತಾ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಈ ತರ ಇನ್ನು ಒಳ್ಳೆ ಕಾನ್ವರ್ಸೇಷನ್, ನನಗಿಂತ ಇನ್ನು ತುಂಬಾ ಕಲ್ತೋರು, ತುಂಬಾ ಪಳಗ್ದೋರು ನಿಮ್ಮಲ್ಲಿ ಬರ್ತಾರೆ. ಅಕ್ಷತಾ ಅವ್ರಿಗೆ ಶಿ ಹ್ಯಾಸ್ ಅ ವೇ ಟು ಟಾಕ್ ಟು ಪೀಪಲ್. ತುಂಬಾ ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಬರುತ್ತೆ ಅಂತ ನನಗಂತೂ ಭರವಸೆ ಇದೆ ನೆಕ್ಸ್ಟ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಸ್ಟೇ ಟ್ಯೂನ್ಡ್.